ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ವೀಕ್ಷಕರೇ, ಈಗಾಗಲೇ ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಆನೇಕಲ್ನಾದ್ಯಂತ ಒಬ್ಬ ಹೋರಾಟಗಾರ ಅನ್ಸ್ಕೊಂಡಿರುವಂಥ ಕೃಷ್ಣಪ್ಪನವರ ಕಾಮಧಾಟ ಅನ್ನೋದು ಹೆಚ್ಚಾಗ್ತಾ ಇದೆಯಂತೆ. 3 ಮದುವೆ ಆಗಿದ್ದಾರೆ ಈ ಮಹಾಶಯ. 6 ತಿಂಗಳ ಬಾಣಂತಿಗೆ ಚಿತ್ರಹಿಂಸೆಯನ್ನ ಕೊಟ್ರ. ಹಾಗಾದ್ರೆ ಆನೇಕಲ್ ಡಾಕ್ಟರ್ ಬಿ ಅಂಬೇಡ್ಕರ್ ಯುವಕರ ಸಂಘದ ಸಂಸ್ಥಾಪಕ ಡಾಕ್ಟರ್ ಮರ್ಸೂರ್ ಕೃಷ್ಣಪ್ಪ ಎಂದು ನಿಮ್ಗೆ ನೀವೇ ಪ್ರಖ್ಯಾತಿ ಪಡ್ಕೊಂಡಿದ್ದೀರಲ್ಲಪ್ಪ, ಹಲವಾರು ಪ್ರಶಸ್ತಿಗಳು ಪಡ್ಕೊಂಡಿದ್ದೀರಲ್ವಾ. ನಮ್ಮ ಜೀವನನ ಯಾವ ಮಟ್ಟಕ್ಕೆ ತಂದಿದ್ದೀರಂತ ನಿಮ್ಗೂ ಗೊತ್ತು ತಾನೆ. ಅಷ್ಟೆಲ್ಲ ಮಾಡ್ಬಿಟ್ಟು ಒಂದು ಹೆಣ್ಣು ಮಗುನ ನನ್ನ ಕಟ್ಬಿಟ್ಟು ನನ್ನ ಬಲಾತ್ಕಾರದಲ್ಲಿ ನನ್ನ ಜೀವನನ ಮುಗಿಸ್ಬಿಟ್ಟು ನೀವು. ಕೃಷ್ಣಪ್ಪ ಈತ ಇಬ್ಬರ ಹೆಂಡಿರ ಮುದ್ದಿನ ಗಂಡ ಅಲ್ಲ, 3 ಮುದ್ದಿನ ಗಂಡ. ನಾನು ಪ್ರಶ್ನೆ ಮಾಡಿದ್ದಕ್ಕೆ ನನ್ನನ್ನ ಎಷ್ಟೆಲ್ಲ ಪಟ್ಟ ಕಟ್ಟಿದ್ರಿ, ಎಲ್ಲಾನು ಮಾಡಿದ್ರಿ, ಭಾಸ್ಕರ್ ಪ್ರಸಾದ್ ವಿಷಯದಲ್ಲಿ ನ್ಯಾಯ ಕೊಡಿಸ್ತೀನಿ ಅಂದ್ರೆ. ಆನೇಕಲ್ ಕೃಷ್ಣಪ್ಪನವರು ಸಾಮಾಜಿಕ ಹಾಗೂ ರೈತಪರ ಚಟುವಟಿಕೆಗಳಲ್ಲಿ ಎಷ್ಟು ದಿನ ಸಕ್ರಿಯರಾಗಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಜ್ಯೋತಿಬಾ ಫುಲೆ ಜಯಂತಿ ಆಚರಣೆ ಆಗಿರ್ಬೋದು, ಅಂಬೇಡ್ಕರ್ ವಿಚಾರಗಳ ಕುರಿತು ಸಭೆಗಳು, ಹಾಗೆ ಸರ್ಕಾರದ ರೈತ ವಿರೋಧಿ ಧೋರಣೆಗಳ ವಿರುದ್ಧ ಧ್ವನಿಯನ್ನ ಎತ್ತುವುದರ ಮೂಲಕ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಇದ್ರು. ಈಗ ಬೇರೆಯದ್ದೇ ಸುದ್ದಿಯಲ್ಲಿದ್ದಾರೆ. ಯಾವ ಸುದ್ದಿ ಹಾಗಾದ್ರೆ ನೋಡಿ, ಈಗ ಮಹಿಳೆ ಮೇಲೆ ಆನೇಕಲ್ ಕೃಷ್ಣಪ್ಪ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಅನ್ನುವಂಥ ದೊಡ್ಡ ಮಟ್ಟದ ಆರೋಪ ಕೇಳಿ ಬಂದಿದೆ. ನಿನ್ ಜೊತೆಲಿರೋದೆಲ್ಲ ಕೋಟ್ಯಾಧಿಪತಿಗಳು, ನಿಮ್ಮ ಹತ್ರ ದುಡ್ಡಿದೆ, ನಾನೊಬ್ಳು ಬಡವೆ, ನಾನು ಅಸಹ್ಯಕತೆ, ನನ್ನ ಬಡತನ, ನನ್ನ ಒಂಟಿತನ ಇರೋದ್ರಿಂದ ತಾನೇ ನನ್ನನ್ನ ನೀವು ಬುಟ್ಟಿಗೆ ಹಾಕೊಂಡಿದ್ದು. ನಾನು ಕೂಡ ದುಡ್ಡಿರಾಗಿದ್ರೆ, ನನ್ಗೂ ಬಡತನ ಇಲ್ಲ ಅಂದಿದ್ರೆ, ನಾನು ಒಂಟಿತನ ಇಲ್ಲ ಅಂದಿದ್ರೆ ನೀವು ನನ್ನ ನ್ಯೂಸ್ ಮಾಡ್ಕೊಳ್ತಿದ್ರ. ಇದು ನಾವು ಮಾಡ್ತಾ ಇರುವಂತಹ ಆರೋಪ ಅಲ್ವೇ ಅಲ್ಲ. ಸ್ವತಃ ಆ ಮಹಿಳೆನೇ ಲೈವ್ ಬಂದು ಗೋಳಾಡಿದ್ದಾಳೆ, ಪರಿಪರಿಯಾಗಿ ಬೇಡ್ಕೊಂಡಿದ್ದಾಳೆ. ಆನೇಕಲ್ ಮಹಿಳೆ, ಎಲ್ಲಿ ಏನೇ ಅನ್ಯಾಯ ನಡೆದ್ರು ನನ್ನ ಸಂಘಟನೆ ಇರುತ್ತೆ, ಹೆಣ್ಣು ಮಕ್ಕಳ ಮೇಲೆ ಏನೇ ದೌರ್ಜನ್ಯ ನಡೆದ್ರು ನನ್ನ ಸಂಘಟನೆ ಇದ್ದೇ ಇರುತ್ತೆ, ಹೆಣ್ಣಿನ ಪರ ನಾವು, ಅನ್ಯಾಯಕ್ಕೆ ಒಳಗಾದ ಯಾರೇ ಆಗ್ಲಿ ಅವರ ಪರ ನಾವು ಅಂತ ಕೃಷ್ಣಪ್ಪನವರು ಸಾರಿ ಹೇಳಿದ್ದನ್ನ ನಾವು ಗಮನಿಸಿರ್ತೇವೆ. ನೋಡಿ, ನಿಮ್ಮ ಕಾರ್ಯ ಸಾಧನೆಗಳ ಬಗ್ಗೆ ಈಗ ಮಾತಾಡಬೇಕಾಗಿದೆ, ತುಂಬಾ ಜರೂರಿದೆ ಇದು. ಹೌದು ವೀಕ್ಷಕರೇ, ಈತನ ಸಾಧನೆಗಳ ಬಗ್ಗೆ ಮಾತಾಡಿಲ್ಲ ಅಂತಂದ್ರೆ ಇಡೀ ಸಮಾಜಕ್ಕೆ ತಿಳಿಯೋದು ಹೇಗೆ? ಎಲೆಮರೆಕಾಯಿ ಅಂತೆ ಇದ್ಕೊಂಡೆ 3 ಮದುವೆ ಆಗಿ ಆ ಹೆಣ್ಣು ಮಗಳಿಗೆ ಕೊಡಬಾರದ ಚಿತ್ರಹಿಂಸೆಯನ್ನ ಕೊಡ್ತಿದ್ದಾನಂತೆ. ಈ ಭೂಪನ ಕೆಲಸ ಕಾರ್ಯಗಳನ್ನ ನೋಡಿದ್ರೆ ಕೈ ಎತ್ತಿ ಮುಗಿಬೇಕು ಅನ್ಸುತ್ತೆ. ಆದ್ರೆ ಪರದೆ ಮುಂದೆ ಒಂಥರ, ಪರದೆ ಹಿಂದೆ ಒಂಥರ. 3 ಮದುವೆ ಆಗೋದಲ್ಲದೆ 3ನೇ ಹೆಂಡತಿಗೆ ಒಂದು ಮಗು ಕೊಟ್ಟು ಆಕೆಗೆ ಚಿತ್ರಹಿಂಸೆಯನ್ನ ಕೊಟ್ಟಿದ್ದಾನೆ. 3 ತಿಂಗಳ ಬಾಣಂತಿ ಅನ್ನೋದನ್ನ ನೋಡದೆ ಆಕೆಯ ಎದೆ ಭಾಗಕ್ಕೆ ಹೊದ್ದು ಅಥವಾ ಆಕೆಯ ಪ್ರೈವೇಟ್ ಪಾರ್ಟ್ಗಳಿಗೆ ಹೊದ್ದು ಯಾವ ರೀತಿಯಾದಂತಹ ನರಕವನ್ನ, ಚಿತ್ರಹಿಂಸೆಯನ್ನ ನೀಡಿದ್ದಾನೆ ಅನ್ನೋದನ್ನ ನಾವು ಹೇಳಬೇಕಾದಂತಹ ಅವಶ್ಯಕತೆ ಇಲ್ಲ. ಆಕೆಯನ್ನೇ ಡೈರೆಕ್ಟ್ ಆಗಿ ಲೈವ್ ಬಂದು ಆತನ ಕಾಮದಾಟ ಆಗಿರ್ಬೋದು ಅಥವಾ ಆ ಹೆಣ್ಣು ಮಗಳಿಗೆ ಕೊಟ್ಟಂತಹ ಚಿತ್ರಹಿಂಸೆಯನ್ನ ಎಲ್ಲವನ್ನು ಕೂಡ ಬಿಚ್ಚಿಟ್ಟಿದ್ದಾಳೆ. ಈಗ ನಾವು ಗಮನಿಸಬಹುದು, ಆ ಹೆಣ್ಣು ಮಗಳಿಗೆ ಯಾರಾದರೂ ಸಾಥ್ ಕೊಟ್ಟು ಈ ರೀತಿ ಆತನ ವಿರುದ್ಧ ಚೂ ಬಿಟ್ರ ಅಥವಾ ಏನು ಎತ್ತ ಅಂತ, ಈಕೆಗೆ ಸಾಕಷ್ಟು ದಿನಗಳಿಂದಲೂ ಕೂಡ ಚಿತ್ರಹಿಂಸೆಯನ್ನ ಕೊಡ್ತಾ ಇದ್ದ. ಅದನ್ನ ತಾಳಲಾರದೆ ಈಕೆ ಆತನಿಗೆ ಕರೆ ಮಾಡಿ ಹೀಗೆಲ್ಲ ಮಾಡೋದಕ್ಕೆ ಹೋಗಬೇಡಿ, ದಯಮಾಡಿ ನನ್ನನ್ನು ಬಿಟ್ಟುಬಿಡಿ ಅಂತ ಪರಿಪರಿಯಾಗಿ ಕೇಳ್ಕೊಂಡ್ರು ಕೂಡ ಆತ, ನಾನು ನಿನ್ನನ್ನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಅದೇನು ಮಾಡ್ಕೊಳ್ತೀಯೋ ಮಾಡ್ಕೋ, ನಾನು ನಿನ್ನ ಕೊಲೆ ಮಾಡೋದಕ್ಕೂ ಕೂಡ ಹೇಸೋದಿಲ್ಲ ಅನ್ನುವಂಥ ಬೆದರಿಕೆಯನ್ನು ಕೂಡ ಹಾಕಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಆಕೆಯ ಜೀವದ ಹಂಗನ್ನ ತೊರೆದು ಅಥವಾ ಆಕೆ ಜೀವಕ್ಕೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ, ಬಟ್ ಇದೆಲ್ಲವನ್ನ ಹೇಳಿಬಿಟ್ಟು ನೆಕ್ಸ್ಟ್ ಮಿನಿಟ್ಗೆ ಏನಾದರೂ ಆಗಲಿ ಅನ್ನುವಂಥ ವಿಷಯವನ್ನ ಈಗಾಗಲೇ ಲೈವ್ ಬಂದು ತಿಳಿಸಿದ್ದಾಳೆ. ಹಾಗಾದ್ರೆ ಕೃಷ್ಣಪ್ಪನವರಿಗೆ ಈ ಹೆಣ್ಣು ಮಗಳಿಗೆ ಹೆಂಗೆ ಲಿಂಕ್ ಆಯಿತು ಅಥವಾ ಯಾವ ರೀತಿ ಸಂಬಂಧ ಬೆಳೀತು ಅಂತ ನೋಡೋದಾದ್ರೆ, ಈಗ ಒಂದಷ್ಟು ಚಳುವಳಿಗಳು ಅಥವಾ ಅವರದ್ದೇ ಆದಂಥ ಸಂಘಟನೆಗಳನ್ನ ಕಟ್ಕೊಳ್ತಾರೆ. ಆ ಸಂಘಟನೆಗೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಸೇರ್ಕೊಳ್ತಾರೆ. ನಾವು ಕೂಡ ಏನಾದರೂ ಒಂದು ಸಾಧನೆ ಮಾಡಬೇಕು, ಸಂಘಟನೆಗಳನ್ನ ಸೇರ್ಕೊಂಡು ರಾಜ್ಯಕ್ಕೋ, ನಾಡು ನುಡಿ ನೆಲ ಜಲಕ್ಕೋ ಒಳ್ಳೇದು ಮಾಡಬೇಕು ಅನ್ನುವಂಥ ಮನೋಭಾವನೆ ಇಟ್ಕೊಂಡಿರ್ತಾರೆ. ಸೊ ಇಂಥವರನ್ನ
ಟಾರ್ಗೆಟ್ ಮಾಡಿ ಕೆಲವರು ಇಂತಹ ಒಂದು ಕಾಮದ ತೃಷೆಯಲ್ಲಿ ಅಥವಾ ಕಾಮವನ್ನ ತೀರಿಸ್ಕೋಬೇಕು ಅನ್ನುವಂಥ ಕೆಲವೊಂದಷ್ಟು ಕಿಡಿಗೇಡಿಗಳು ಇರ್ತಾರಲ್ಲ, ಅವರು ಯಾವ ಹೆಣ್ಣು ಮಕ್ಕಳನ್ನು ಕೂಡ ಬಿಡೋದಕ್ಕೆ ಇಚ್ಛೆ ಪಡೋದೇ ಇಲ್ಲ. ಪಾಪ ಕೂಡ ಈ ಹೆಣ್ಣು ಮಗಳು ಅದರಲ್ಲಿ ಹೇಳ್ಕೊಳ್ತಾಳೆ, ನಾನು ಚಳುವಳಿಗೆ ಸೇರ್ಕೊಂಡಾದ ನಂತರ ನನ್ನನ್ನ ನಂಬಿಸಿ ಮದುವೆ ಆದ್ರೂ, ಒಂದು 6 ತಿಂಗಳ ಮಗುವನ್ನು ಕೂಡ ಕೊಟ್ಟರು. ಆ ಮಗುವಿಗೂ ಕೂಡ ಚಿತ್ರಹಿಂಸೆಯನ್ನ ಕೊಡ್ತಾ ಇದ್ದಾರೆ. ನನ್ನ ಜೊತೆಗೆ ಆ ಮಗುವಿಗೂ ಕೂಡ ಚಿತ್ರಹಿಂಸೆಯನ್ನ ಕೊಡ್ತಾ ಇದ್ದಾರೆ. ಆ ಮಗುವನ್ನ ಎಲ್ಲಿ ಕೊಲೆ ಮಾಡಿಬಿಡ್ತಾರೋ ಅನ್ನುವಂಥ ಭಯ ಕೂಡ ನನ್ನ ಕಾಡ್ತಾ ಇದೆ ಅಂತ ಆ ಹೆಣ್ಣು ಮಗಳು ಇದೀಗ ಪರಿಪರಿಯಾಗಿ ಬೇಡ್ಕೊಳ್ತಾ ಇರುವಂತದ್ದು. ನೋಡಿ, ಬಡ ಹೆಣ್ಣು ಮಕ್ಕಳ ಅಸಹಾಯಕತೆ, ಅವರ ಒಂಟಿತನ, ಬಡತನವನ್ನ ಈತ ಎನ್ಕ್ಯಾಶ್ ಅಂದ್ರೆ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾನೆ ಅನ್ನೋದಕ್ಕೆ ಈ ಹೆಣ್ಣು ಮಗಳು ಕೊಟ್ಟಂತಹ ಹೇಳಿಕೆನೆ ಸಾಕ್ಷಿ. ಅನ್ಯಾಯದ ವಿರುದ್ಧ ಹೋರಾಟ ಮಾಡುವಂತಹ ಈತ ಒಬ್ಬ ಹೆಣ್ಣು ಮಗಳಿಗೆ ಕೊಡಬಾರದ ಚಿತ್ರಹಿಂಸೆಯನ್ನ ಕೊಟ್ಟು ಆ ಹೆಣ್ಣು ಮಗಳಿಗೆ ಅನ್ಯಾಯದ ಮೇಲೆ ಅನ್ಯಾಯವನ್ನ ಮಾಡ್ತಿದ್ದಾನೆ. ಹಾಗಾದ್ರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಆ ದಲಿತ ಹೆಣ್ಣು ಮಗಳು ಯಾವ ರೀತಿ ಕಣ್ಣೀರನ್ನ ಹಾಕಿ ಆತನ ವಿರುದ್ಧ ಅಥವಾ ಆತ ಕೊಟ್ಟಂತಹ ಚಿತ್ರಹಿಂಸೆಯನ್ನ, ನರಕ ಯಾತನೆಯನ್ನ ಹೇಗೆ ಹೇಳ್ಕೊಂಡಿದ್ದಾಳೆ ಅನ್ನೋದರ ವಿಡಿಯೋ ಕೂಡ ಇಲ್ಲೇ ಇದೆ. ಆ ವಿಡಿಯೋವನ್ನ ನೋಡಿದ್ರೆ ನಿಮ್ಮ ಕರಳು ಹಿಂಡೋದಂತೂ ಪಕ್ಕಾ. ನೋಡಿ, ಆನೇಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ಸಂಸ್ಥಾಪಕ ಡಾಕ್ಟರ್ ಮರ್ಸೂರ್ ಕೃಷ್ಣಪ್ಪ ಎಂದು ನಿಮ್ಗೆ ನೀವೇ ಪ್ರಖ್ಯಾತಿ ಪಡ್ಕೊಂಡಿದ್ದೀರಲ್ಲಪ್ಪ, ಹಲವಾರು ಪ್ರಶಸ್ತಿಗಳು ಪಡ್ಕೊಂಡಿದ್ದೀರಲ್ವಾ. ನಮ್ಮ ಜೀವನನ ಯಾವ ಮಟ್ಟಕ್ಕೆ ತಂದಿದ್ದೀರಂತ ನಿಮ್ಗೂ ಗೊತ್ತು ತಾನೆ. ಅಷ್ಟೆಲ್ಲ ಮಾಡ್ಬಿಟ್ಟು ಒಂದು ಹೆಣ್ಣು ಮಗುನ ನನ್ನ ಕಟ್ಬಿಟ್ಟು ನನ್ನ ಬಲಾತ್ಕಾರದಲ್ಲಿ ನನ್ನ ಜೀವನನ ಮುಗಿಸ್ಬಿಟ್ಟು ನೀವು ಇವತ್ತು ದಿನ ನೀವು ಇಷ್ಟೊಂದು ನಿಮ್ದು ಅನ್ಯಾಯ ಅಕ್ರಮಗಳನ್ನ ನಾನ್ ಪ್ರಶ್ನೆ ಮಾಡಿದ್ದಕ್ಕೆ ನನ್ನನ್ನ ಸೂಳೆ ಅಂದ್ರೆ, ಡಗನ್ ಅಂದ್ರೆ, ಅನಿಡ್ರಪ್ ಅಂದ್ರೆ, ಎಷ್ಟೆಲ್ಲ ಪಟ ಕಟ್ಟಿದ್ರಿ, ಎಲ್ಲಾನು ಮಾಡಿದ್ರಿ, ಭಾಸ್ಕರ್ ಪ್ರಸಾದ್ ವಿಷಯದಲ್ಲಿ ನ್ಯಾಯ ಕೊಡಿಸ್ತೀನಿ ಅಂದ್ರೆ ಈಗ ನನಗೆ ಲೈವ್ ಬರೋಕ್ಕೆ ನನಗೆ ಯಾವುದೇ ಇಷ್ಟ ಇರ್ಲಿಲ್ಲ. ಆದ್ರೆ ನೀವ್ ಇವಾಗ ಹೇಳಿದ್ದೇನೋ, ಅದೇನ್ ಮಾಡ್ತೀಯ ಮಾಡ್ಕೋ, ನಿನ್ಗೇನ್ ಮಾಡ್ಬೇಕು ನಾನು ಸರಿಯಾಗಿ ಮಾಡ್ತೀನಿ, ನಿನ್ನನ್ನ ಆದಷ್ಟು ಬೇಗ ನಿನ್ನನ್ನ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡಿಸ್ತೀನಿ ಅಂದ್ರಲ್ಲ, ಆಯ್ತು ಮಾಡ್ಸು. ನೀನೊಬ್ಬ ಕೋಟ್ಯಾಧಿಪತಿ, ನಿನ್ ಜೊತೆಲಿ ಇರೋದೆಲ್ಲ ಕೋಟ್ಯಾಧಿಪತಿಗಳು, ನಿಮ್ಮ ಹತ್ರ ದುಡ್ಡಿದೆ, ನಾನೊಬ್ಳು ಬಡವೆ, ನಾನು ಅಸಹಾಯಕತೆ, ನನ್ನ ಬಡತನ, ನನ್ನ ಒಂಟಿತನ ಇರೋದ್ರಿಂದ ತಾನೇ ನನ್ನನ್ನ ನೀವು ಬುಟ್ಟಿಗೆ ಹಾಕೊಂಡಿದ್ದು. ನಾನು ಕೂಡ ದುಡ್ಡಿರಾಗಿದ್ರೆ, ನನ್ಗೂ ಬಡತನ ಇಲ್ಲ ಅಂದಿದ್ರೆ, ನಾನು ಒಂಟಿತನ ಇಲ್ಲ ಅಂದಿದ್ರೆ ನೀವು ನನ್ನ ನ್ಯೂಸ್ ಮಾಡ್ಕೊಳ್ತಿದ್ರ? ಭಾಸ್ಕರ್ ಪ್ರಸಾದ್ ವಿಚಾರದಲ್ಲಿ ನಾನು ಕೆಳಗಡೆ ಬಿದ್ದೆ ಅಂತ ತಾನೇ ನೀವು ನ್ಯಾಯ ಕೊಡಿಸ್ತೀನಿ ಅಂತ ಬಂದ್ ಕ್ಯಾಚ್ ಹಾಕೊಂಡಿದ್ದು, ಬಲಾತ್ಕಾರದಿಂದ ಲೈಫ್ ಹಾಳು ಮಾಡಿದ್ದು, ಎಲ್ಲಾನು ಮಾಡ್ಬಿಟ್ಟು ಇವತ್ತು ದಿನ ನನ್ನನ್ನು ಅರೆಸ್ಟ್ ಮಾಡಿಸ್ತೀನಿ ಅಂತಿರಲ್ಲ, ಮಾಡಿಸ್ರಿ. ಆಯ್ತು, 6 ತಿಂಗಳು ಮಗು ಆಯ್ತಾ, 2 ತಿಂಗಳು ನನ್ನ ಮಗಳಿಗೆ ಮಗು ಐತೆ, ನೀನೇ ಉಡ್ಸಿರ, ನಿನ್ ಮಗು ಐತೆ, ಮಗುನ ಎತ್ಕೊಂಡು ನಾನು ಜೈಲ್ಗೆ ಹೋಗ್ತೀನಿ. ಯಾಕಂದ್ರೆ ನಾನು ಮಾಡ್ಬಾರ್ದು ತಪ್ಪು ಮಾಡಿದ್ದೀನಿ, ಮಾಡ್ಬಿಟ್ಟಿದ್ದೀನಿ. ಯಾಕೆ ಕೇಳು, 15 ಜನ ಕರ್ಕ ಬಂದು ಹೊಡ್ಸಿದ್ರಲ್ಲ, ಸುಪಾರಿ ಕೊಟ್ಟು ಹೊಡ್ಸಿದ್ರಲ್ಲ, ಅದು ಜಿಗಣಿ ಸ್ಟೇಷನ್ ಮುಂದೆನೆ ನನಗೆ ಹೊಡ್ಸಿದ್ರಲ್ಲ, ಅವಾಗ ನಂಗೆ 8 ತಿಂಗಳು ಹೊಟ್ಟೆ ಕುಯಿಸ್ಕೊಂಡು ಅವಾಗ ಮಗು ಜನ್ಮ ಕೊಟ್ಟಿ 4 ತಿಂಗಳು ಮಾಡ್ತೀನಿ ನಾನು. ಆದ್ರೆ ಪೊಲೀಸ್ ನಿನ್ನ ಮಾತು ಕರೆದಿದ್ರೆ ನೀನ್ ಮಾಡಿದ್ದಾದ್ರೆ ಏನು, ಎಲ್ಲರನ್ನು ಕರ್ಕ ಬಂದ್ರೆ ನನ್ನನ್ನ ಮರ್ಸಕ್ಕೆ. ಆದ್ರೆ ನಿಮ್ ಕಡೆ ಎಲ್ಲರೂ ನಡು ರಸ್ತೆನಲ್ಲಿ ಮಾನವೀಯತೆ ಮನುಷ್ಯತ್ವನ ಮರ್ತು ನನಗ್ ಹೊಡೆದ್ರಲ್ಲಪ್ಪ. ನಾನು ಹಾಲು ಕುಡಿಸ್ತೀನಿ ಮಗುಗೆ, ನಾನು ಎದೆ ಹಾಲು ಕುಡಿಸ್ತೀನಿ, ಎದೆ ಹಾಲು ಕುಡಿಸಿದ ಎದೆಗೆ ಜಾಸ್ತಿ ಒದ್ರಲ್ಲಪ್ಪ ನಿಮ್ ಕಡೆಯವರು. ಅವತ್ ನಿನಗೊಂಚೂರು ಕರುಣೆ ಬರ್ಲಿಲ್ವಾ? ನನ್ನ ನಂಬಿ ಬಂದ್ಬಿಟ್ಟಿದ್ದಾಳೆ, ಅವ್ಳು ನನ್ನ ನಂಬಿ ಬಂದಿದ್ದಾಳೆ ಅಂತ ನಿನಗೊಂಚೂರು ಮನುಷ್ಯತ್ವ ಅನ್ನೋದು ಕಾಡ್ಲಿಲ್ವಾ ನಿನ್ಗೆ? ನೀನು ಕೂಡ ನೀನು ಹೆಣ್ಮಕ್ಳನ್ನ ಉಡ್ಸಿದ್ದಿ, ನೀನು ಅಕ್ಕ ತಂಗಿರ ಜೊತೆ ಬೆಳೆದಿದ್ದೀಯ, ನೀನ್ ಮಾಡಿದ್ದೆಲ್ಲ ಸರಿನಾ? ನೀನ್ ಮಾಡಿದ್ದು ನೀನ್ ಯಾಕೆ ನನ್ ಮದುವೆ ಮಾಡ್ಕೊಂಡಿದ್ದೀನಿ, ನನ್ ಸತ್ಯ ಯಾಕೆ ಮುಚ್ಚಿಡ್ತೆ? ನೀನು ಇರೋ ಸತ್ಯ ನನ್ಗೆ ಹೇಳ್ಬೋದಿತ್ತಲ್ವಾ? ಅದು ಅಲ್ಲದೆ ನಿನ್ಗೆ ಹೆಣ್ಣೈಕ ಹುಚ್ಚು ತುಂಬಾ ಇದೆ ಅನ್ನೋದು ಯಾಕೆ ಮುಚ್ಚಿಟ್ಟೆ? ನಾನೇ ಕಂಡಾಗ ನಿನ್ನ ಮೇಲೆ ಅತಿ ನಂಬಿಕೆ ಇಟ್ಟಿದ್ದಲ್ಲ ನಾನು, ನನ್ನ
ನನಗೆ ಹೇಗಾಗಿರ್ಬೇಕು? ನನ್ನನ್ನು ನಿನ್ನ ದೇವನ ಬಳಸ್ಕೊಂಡಿದ್ದಾರೆ, ನನ್ನನ್ನು ಬಳಸ್ಕೊಂಡಿದ್ರು ಪರವಾಗಿಲ್ಲ, ನೀನು ಮಗು ಬೇಡ ಅಂದ್ರು ಯಾಕೆ ನನ್ ಮಗು ಕೊಟ್ಟೆ? ಇವತ್ತು ನಾನು ನಿನ್ನ ಹೇಳ್ದಂಗೆ ತಾಳು ತಕ್ಕಂತ ಕುಣಿದಿದ್ರೆ ನಾನು ತುಂಬಾ ಒಳ್ಳೆಯಳು. ನಿಮ್ ತಾಳು ತಕ್ಕಂಡು ಕುಣಿಲಿಲ್ವಲ್ಲ ನಾನು, ಅದಕ್ಕೆ ನಾನು ನಿಮ್ಗೆ ಸೂಳೆ ಆಗ್ಬಿಟ್ನಾ, ಡಗರ್ ಆಗ್ಬಿಟ್ನಾ, ಹನಿ ಟ್ರಾಪ್ ಆಗ್ಬಿಟ್ನಾ? ನಾನ್ ಏನ್ ತಪ್ಪು ಮಾಡಿದ್ದೀನಿ ಬಂದು ತೋರ್ಸಪ್ಪ ನೀನು. ಇವಾಗ ಅವ್ರ ಕೆಲ ಕಂಪ್ಲೇಂಟ್ ಕೊಡಿಸ್ತೀನಿ, ಇವ್ರ ಕೆಲ ಕೊಡಿಸ್ತೀನಿ ಅಂತೀನಿ. ಕೊಡ್ಸಿ ಆಯ್ತು, ನಾನೇನ್ ಮಾಡಿದ್ದೀನಿ ಇಡೀ ಜಗತ್ತಿಗೆ ತಿಳಿಲಿ. ನೀವೊಬ್ರು ಸಾಮಾಜಿಕ ಹೋರಾಟಗಾರರು, ಹೆಣ್ಣಿನ ಪರ ಅಂತೀರಾ, ಅನ್ಯಾಯದ ಅನ್ಯಾಯ ಜಾಗದಲ್ಲಿ ನಾನು ಇರ್ತೀನಿ ಅಂತೀರಾ, ಹಲವಾರು ಸಂಘಟನೆಯಲ್ಲಿ ಹಲವಾರು ಪ್ರಶಸ್ತಿಗಳನ್ನ ಪಡೆದಿದ್ದೀನಿ ಅಂತ ಹೇಳ್ತೀರಾ ನೀವು. ಇಷ್ಟೆಲ್ಲ ನೀವು ಒಂದ್ ಹೆಣ್ಣಿಗೆ ಅನ್ಯಾಯ ಮಾಡ್ಬೋದಾ? ಸಂಘಟನೆ ಹೆಸರು ಹೇಳ್ಕೊಂಡು ನನ್ನ ಸಂಘಟನೆ ಕರ್ಕೊಂಡು ನೀವು ಮಾಡ್ಬಾರ್ದು ತಪ್ಪು. ನನ್ನ ಪ್ರಶ್ನೆ ಮಾಡಿದ್ದೆ ತಪ್ಪ? ನಾಕಂದ್ರೆ ನನ್ನ ಸಹಿಸ್ಕೊಳ್ಳೋ ಶಕ್ತಿ ನನಗಿರ್ಲಿಲ್ಲ. ನನಗೆ ಸಹಿಸ್ಕೊಳ್ಳೋ ಶಕ್ತಿ ನನ್ಗಿರ್ಲಿಲ್ಲ. ಆ ಕಾರಣಕ್ಕೋಸ್ಕರ ನಾನು ಪ್ರಶ್ನೆ ಮಾಡಿದೆ. ಆದ್ರೆ ನೀನ್ ನನ್ನನ್ನು ಯೂಸ್ ಮಾಡ್ಕೊಂಡಿದ್ರು ಪರವಾಗಿಲ್ಲ. ನಾನು ಇವಾಗ 8 ತಿಂಗಳು ಮಗು ಕಟ್ಕೊಂಡು ಎಲ್ಲೋಗ್ಬೇಕು? ನನಗೆ ಯಾವುದೇ ರೀತಿ ಲೈವ್ ಬರೋ ಉದ್ದೇಶ ಏನೂ ಇಲ್ಲ. ರಚ್ ಕೇಳಿಸ್ಬಿಡ್ತೀಯಲ್ಲಪ್ಪ ನನ್ನನ್ನ, ಬರೋ ಜನ ಪ್ರಚೋದಿಸ್ಬಿಡ್ತೀಯಲ್ಲ ನನ್ನನ್ನ. 10 ಜನ ಕೈಯಲ್ಲಿ ನಡು ರಸ್ತೆನಲ್ಲಿ ಪಬ್ಲಿಕ್ ಅಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಬಾಂಟಿ ಅಂದನೆ ನನ್ನ ಎದೆ ಮೇಲೆ ಹೊಟ್ಟೆ ಕೂದಿರಂತ ಹೊಟ್ಟೆ ಮೇಲೆ ಹೊರಗೆ ಮೇಲೆ ಎಲ್ಲ ಜಾಡ್ಸಿ ಒದ್ರಲ್ಲಪ್ಪ. ಮೈ ಮೇಲೆ ಮಕ್ಕದ ಮೇಲೆಲ್ಲ ರಕ್ತ ಬೀಳತರ ಒದ್ರಲ್ಲ. ಯಾವತ್ತು ನಿನ್ ಮನುಷ್ಯತ್ವ ಇರ್ಲಿಲ್ವಾ? ಒಡೆಯರ್ಗೂ ಮನುಷ್ಯತ್ವ ಇರ್ಲಿಲ್ವಾ? ಸತ್ಯ ಇರ್ಲಿಲ್ವಾ? ಸುಮ್ನೆ FIR ಆಯ್ತಾ? FIR ತೆಗಿ ಅಂತ ಎಷ್ಟೆಲ್ಲ ಇದು ಮಾಡ್ದೆ. ಅದೆಲ್ಲ ಆಯ್ತು. ಮೊನ್ನೆ ನನ್ನ ಮೇಲೆ ಜಗಳ ಮಾಡ್ಕೊಂಡ್ ಕಾರ್ ಹತ್ತಸಕ್ ಬಂದಲ್ಲ, ಅದನ್ನ ನಾನ್ ಸುಳ್ಳು ಹೇಳಿದ್ರೆ ನನ್ನ ಬಾಯಿಗೆ ಹುಳ ಬೀಳಿ. ನಾನಿರೋ ಬಿಡಿಗಳ 10 ಜನಗಳೇ ಸಾಕ್ಷಿ ಇದ್ದಾರೆ. ಇಲ್ಲೂ ಕೂಡ CC ಕ್ಯಾಮ್ರಾ ಇದೆ, ಮೆಡಿಕಲ್ ರಿಪೋರ್ಟ್ ಇದೆ. ನನ್ ಮಾಡಿದ್ದ ಏನ್ ತಪ್ಪು? ನೀನೊಬ್ಬ ಹೋರಾಟಗಾರ, ನಿನ್ನ ಹತ್ರ ದುಡ್ಡಿದೆ ಅನ್ಬಿಟ್ಟು ನಮ್ಮನ್ನೇನಾದ್ರು ಮಾಡ್ಬೋದಾ? ಆಯ್ತು, ಕಂಪ್ಲೇಂಟ್ ಕೊಡ್ಸು, ದಾರ್ಕೆಲ್ ಕೊಡಿಸ್ತೀಯ ಕೊಡ್ಸು, ನನ್ನ ಅರೆಸ್ಟ್ ಮಾಡ್ತಾರ ಮಾಡ್ಲಿ ಬಿಡು. ನನ್ನ ಹತ್ರ ಜೈಲ್ಗೆ ಹೋದ್ರು ನನ್ನ ಹತ್ರ ದುಡ್ಡಿಲ್ಲ, ನಾನು ಅಲ್ಲೇ ಇರ್ತೇನೆ. ಆಯ್ತು, ನಿನ್ನ ಹತ್ರ ದುಡ್ಡಿದೆ ತಾನೆ, ನೀನು ಆರಾಮಾಗಿ ಹೊರ್ಗಡೆನೆ ಇದ್ಬಿಡು. ನೀನ್ ಹೆಣ್ಮಕ್ಳಿಗೆ ಎಷ್ಟು ಹೆಣ್ಮಕ್ಳಿಗೆ ನೀನು ಸಂಪರ್ಕ ಇಟ್ಕೊಂಡಿದ್ದೀನೆಲ್ಲ ನಾನು ಕಣ್ಣಾರ ನೋಡಿದ್ದು, ನಾನು ಕೇಳಿದ್ದು ನನ್ ತಪ್ಪಾಯ್ತು. ನಾನು ಕೂಡ ಏನ್ ಮಾಡ್ಬೇಕಂತ ನಾನು ಮಾಡ್ತೀನಿ. ನನಗೆ ಅನ್ಯಾಯ ಆಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಮಗುವಿನ ಭವಿಷ್ಯ ನನ್ನ ಕಣ್ಣು ಮುಂದೆ ಕಾಡ್ತಿದೆ. ನನಗೆ ಅಮ್ಮೆಯ ಅಂತ ನೈಸ್ ಮಾಡ್ಕೊಂಡ್ ಮಾತಾಡಕ್ ನಾನು ಬರಲ್ಲ. ನನಗೆ ಏನಿದ್ರು ನನ್ಗೆ ಹೊರಟಾಗಿ ಮಾತಾಡೋದು. ನೀನ್ ಎಷ್ಟೆಲ್ಲ ನನಗ್ ಅಂದಿದ್ದೀಯ, ಎಷ್ಟೆಲ್ಲ ಇದ್ ಮಾಡಿದೀಯ, ನಾವ್ ಏನ್ ತಪ್ಪು ಮಾಡ್ದೆ ಅಂತ ನನಗ್ ನೋವಾಗ್ತಿದೆ. ಯಾಕೆ ನೋವಾಗ್ತಿದೆ? ನಾನು ಅನ್ಯಾಯಕ್ಕೆ ಒಳಗಾಗ್ಬಿಟ್ನಲ್ಲ ಅಂತ ನೋವಾಗ್ತಿದೆ. ಯಾಕೆ ನಮ್ ಲೈಫ್ ಈ ತರ ಮಾಡ್ಬಿಟ್ಟೆ? ನಿನ್ ಮನೆ ನೀನ್ ಫೋನ್ ಕಟ್ ಮಾಡಿ ಬಿಸಾಡ್ ಬ್ಲಾಕ್ ಲಿಸ್ಟ್ ಹಾಕ್ತಾ ಇರ್ತೀಯ ಅಂದ್ರೆ ಯಾಕೆ? ನೀನ್ ಮಾಡ್ಕೊ, ನೀನ್ ಮನೆ ಹತ್ರ ನಾನು ಬರ್ತೀನಿ. ನೀನೇ ಎಷ್ಟು ಸಲ ಬಾ ಮನೆ ಹತ್ರ. ಮಕ್ಳು ಚಪ್ಪಲಿ ತಗೊಂಡ್ ಹೊಡಿತಾರೆ, ನಾಯಿ ಬಿಟ್ಟು ಓಡಿಸ್ತಾರೆ, ಬಾ ಈ ಸಲ ಪರ್ಕೆಲ್ ಹೊಡಿತಾರೆ. ಮನೇಲಿ ಹೆಂಗಿರೋ ಬಂದು ಕೈಗೆ ಸೂಟ್ ಮಾಡಿ ಬಿಸಾಕ್ತಿ ಬಾ. ಆದ್ರೂ ಒಂದ್ ಕೇಸು 2 ದಿನದಲ್ಲಿ ನಾನು ವಾಪಸ್ ಬರೋದು ನನ್ಗೆ ಗೊತ್ತು ಅಂತ ಹೇಳ್ತೀರಲ್ಲ. ನನಗೆ ಎಷ್ಟು ಸಲ ನೀವು ಕೊಲೆ ಮಾಡಕ್ ಪ್ರಯತ್ನ ಪಟ್ಟಿಲ್ಲ, ಕಾರಸಿಲ್ಲ, ಬುಂಡೆ ಹೊಡೆದಾಕಿಲ್ಲ, ಏನೆಲ್ಲ ಮಾಡಿಲ್ಲ. ನಾನು ಏನ್ ಮಾಡಿದೆ ನಿಮ್ಗೆ? ನನ್ನ ಲೈಫಲ್ಲಿ ನೀವ್ ಯಾಕೆ ಬಂದ್ರಿ ನೀವು? ನನಗೆ ಹೇಳ್ತಿಲ್ವಾ? ಇವಾಗ ನನ್ ಮಗು ಕಟ್ಕೊಂಡ್ ನನ್ ಜೀವನ ಏನ್ ಮಾಡ್ಲಿ? ನನ್ ಮಗು ಕಟ್ಕೊಂಡ್ ಜೀವನ ಏನ್ ಮಾಡ್ಲಿ? ನೀವು ಅವ್ರವ್ರು ಹೇಳ್ಕೆ ಮತ್ ಕೇಳ್ಕೊಂಡು ಎಲ್ಲ ಕೆಲವು ವರ್ಷದ್ರಿ, ಎಲ್ಲಾನು ಮಾಡಿದ್ರಿ, ಎಲ್ಲೆಲ್ಲ ಪ್ರಯತ್ನ ಪಟ್ರಿ ಬಂದ್ರಿ. ಇವಾಗ ನಾನು ನನ್ಗೆ ಹೇಳ್ತಿಲ್ವ? ನನ್ನ ಎಷ್ಟು ಜನ ನನ್ನ ನೋವು ಅರ್ಥ ಮಾಡ್ಕೊಳ್ಳೋರು ನನ್ನ ಪರ ನಿಂತ್ಕೊಂತಾರೆ. ನಾನು ಯಾವ್ದಕ್ಕೂ ಸುಮ್ನೆ ಮಾತಾಡಲ್ಲ. ನನ್ನ ಹತ್ರ ಸಾಕ್ಷ್ಯಾಧಾರಗಳಿದ್ದಾವೆ. ನನ್ ಲೈವ್ ಬರಕ್ಕೆ ಎಲ್ಲದಕ್ಕೂ ನೀನೇ ಕಾರಣ. ಮಾಡ್ಸೋದ್ ಎಲ್ಲಾನು ನೀವೇ ಕಾರಣ. ನೀವೇ 8 ದಿನ ಚೆನ್ನಾಗಿರಿ. ನನ್ ಲೈಫ್ ನ ಹಾಳು ಮಾಡ್ಬಿಟ್ರಲ್ಲ. ಏನ್ ಸಿಕ್ತು ಲಾಭ? ನನ್ನ ಮಗುವಿನ ಭವಿಷ್ಯನ ಕಿತ್ಕೊಂಡು ನಸುಗೂಸು. ನೀವು ನಿಮ್ಮ ಕಾಮದ ತಾಪಕ್ಕೆ ಮಗು ಕೊಟ್ಟಿರ್ಬೋದು, ಆದ್ರೆ ನಾನು 9 ತಿಂಗಳು ಮಗುನ ಒತ್ತು ಸಾವು ಬದುಕಿನ ಓದಾಡ್ಕೊಂಡ್ ಮಗು ಜನ್ಮ ಕೊಟ್ಟಿದ್ದೀನಿ. ನನ್ನ ಎದೆ ಹಾಳು ಉಡಿಸಿದ್ದೀನಿ. ನನಗೆ ನನ್ನ ಮಗುವಿನ ಭವಿಷ್ಯ ಮುಖ್ಯ. ಇವತ್ತು ನಾನು ಲೋ BP ಪೇಷಂಟ್ ಆಗಿದ್ದೀನಿ. ಹೇಗಿದ್ದಳು? ದೇಹ ಕರ್ಗೋಯ್ತು, ಮನ್ಸ್ ಕರ್ಗೋಯ್ತು, ಎಲ್ಲ ನಿಮ್ಮಿಂದ ಆಯ್ತಲ್ಲ. ನೀವು ಎಲ್ಲರಿಗೂ ದುಡ್ಡು ಕೊಡಂಗೆ ನನಗೂ ಕೊಡ್ತೀರಾ? ಎಲ್ಲರಿಗೂ ಕೊಡಂಗೆ
ನನ್ನ ನೋಡ್ತೀರಾ, ನನ್ನ ಸ್ಪೆಷಲ್ ಆಗಿ ನೋಡಿಲ್ವಲ್ಲ? ಬೇಡ, ನೀವೇನ್ ಮಾಡ್ತೀರಾ ಮಾಡಿ. ನನ್ಗೆ ಅನ್ಯಾಯ ಆಗಿದೆ, ನಿನ್ನ ಮನೆ ಮುಂದೆ ಬಂದು ಧರಣಿನೇ ಕೂರ್ತೀನಿ. ಅದೇ ನ್ಯಾಯ ಕೊಡ್ತೀರಾ ಕೊಡಿ. ಪ್ರಾಣ ಹೋದ್ರು ಸರಿಯಾ, ಈಗಾಗ್ಲೇ ಎಷ್ಟೋ ಜನ ಬೆದರಿಕೆ ಹಾಕಿದ್ದೀರಾ. ನನ್ನ ಪ್ರಾಣ ಹೋಗೋದು ನಿಮ್ ಕಡೆಯಿಂದಾನೆ, ನಿಮ್ಮಿಂದಾನೆ. ಇದು ಸತ್ಯ. ನಾನು ಇವಾಗ್ಲೇ ನಿಮ್ ಮನೆ ಹತ್ರ ಬರ್ತೀನಿ. ಅದೇನ್ ಕಂಪ್ಲೇಂಟ್ ಕೊಡ್ತೀರಾ ಕೊಡಿ. ನನ್ನ ಅರೆಸ್ಟ್ ಮಾಡಿಸ್ತೀರಾ ಮಾಡಿಸಿ. ಇವಾಗ್ಲೇ ಹೇಳಿದ್ರಲ್ಲ ಕಂಪ್ಲೇಂಟ್ ಕೊಟ್ಟು ನಾನು ಅರೆಸ್ಟ್ ಮಾಡಿಸ್ತೀನಿ ಅಂದ್ರಲ್ಲ, ಮಾಡಿಸಿ. ಆ ಕೆಲಸ ನೀವು ಮಾಡಿ ಆಯ್ತು. ನಾನೊಬ್ಳು ಬಡವಿ, ನನ್ನವ್ರು ಯಾರು ಇಲ್ಲ ಅಂತ ತಾನೆ ಇಷ್ಟೆಲ್ಲ ಮಾಡೋದು ನೀವು. ಅದೇನ್ ಮಾಡ್ತೀರಾ ಮಾಡಿ ಆಯ್ತು. ನಾನು ಇವಾಗ ಬರ್ತೀನಿ, ಅದೇನ್ ಮಾಡ್ತೀರಾ ಮಾಡಿ. ಸತ್ಯ, ನ್ಯಾಯ, ನೀತಿ, ಧರ್ಮ ಅನ್ನೋದಿದ್ರೆ, ಕರ್ಮ ಅನ್ನೋದಿದ್ರೆ ನಿಮ್ಮ ಕರ್ಮ ನಿಮ್ಮನ್ ಬಿಡಲ್ಲ. ನಮ್ಮ ಬಾಳ ಕಿತ್ಕೊಂಡ್ರಲ್ಲ, ನನ್ನನ್ನೇನಾದ್ರೂ ಪರವಾಗಿಲ್ಲ. ನನ್ನ ನ್ಯೂಸ್ ಮಾಡ್ಕೊಂಡಿದ್ರು ನಂಗೆ ನೋವು ಇರ್ತಿರ್ಲಿಲ್ಲ. ಹಸುಗೂಸ್ನ ನೋಡಿದ್ರೆ ನನಗೆ ಕರುಳು ಕಿತ್ತು ಬರುತ್ತೆ. ಆಯ್ತು ಬನ್ನಿ, ನೀವು ಬಹಿರಂಗವಾಗಿ ಬರ್ಲೇಬೇಕು. ನೀವು ಬಹಿರಂಗವಾಗಿ ಬಂದಂಗ ನ್ಯಾಯ ಕೊಡ್ಲೇಬೇಕು. ಏನ್ ಕಿತ್ಕತ್ತೀಯ ಲೈವ್ ಬಂದು? ಯಾವನ್ ಏನ್ ಮಾಡ್ಬಿಡ್ತಾನೆ ನಾನು ನೋಡ್ತೀನಿ. ಬಾರಲ್ಲೇ ದಗ ಸೂಳೆ ಹಾಕ್ತಿರಲ್ಲ, ರೊಚ್ಚಿಗೆಳ್ಸ್ತಿರಲ್ಲ. ಇನ್ನೇನ್ ಮಾಡೋಣ, ವಿಧಿ ಇಲ್ದಾನೆ ನಾನು ಬರ್ತೀನಿ. ಎಷ್ಟು ಸಲ ಬರೋದು, ಡಿಲೀಟ್ ಮಾಡ್ಸೋದು, ದುಡ್ಡು ಕೊಟ್ಟೆ ಡಿಲೀಟ್ ಮಾಡ್ಬಿಟ್ಲು ಅಂತ ಅಪಪ್ರಚಾರ ಮಾಡೋದು. ಯಾಕಿಷ್ಟು ಮೋಸ, ಯಾಕಿಷ್ಟು ವಂಚನೆ? ನಾನು ಎಷ್ಟು ಸಹಿಸ್ಕೋಬೇಕು ನಿಮ್ಮಿಂದ? ಇಲ್ದಾರಂದ್ರೆ ಹೇಳ್ತೀರಾ, ನನ್ನ ಮೇಲೆ ಆರೋಪ ಹೊರಿಸ್ತೀರಾ, ಸಾಕ್ಷಿ ಸಮೇತ ಏನ್ ತೋರಿಸ್ತೀರಾ ತೋರಿಸಿ. ನಾನೇನ್ ತೋರಿಸ್ತೀನಿ. ಆದ್ರೆ ನಾನ್ ಮಾಡ್ಕೊಂಡಿದ್ದೆ ನಂಬುಕ ನನ್ನ ಮಗು ಬಡವಾಯ್ತೈತೆ. ನೋವು ನನ್ನ ಕಲ್ವಾದ ಶಕ್ತಿನ ಇಲ್ಲ. ನನ್ನ ತಾಯಿಯಾಗಿ ನನಗೆ ನೋವು ಕಾಡ್ತಿದ್ದೆ. ನೀವು ಬಹಿರಂಗವಾಗಿ ಬರ್ಲೇಬೇಕು. ನನ್ ಸಾವು ಬಂದ್ರು ಪರವಾಗಿಲ್ಲ. ನನಗೆ ಅನ್ಯಾಯ ಆಗಿದೆ, ನಾನು ಹೋರಾಡ್ತೀನಿ. ಸಾಮಾಜಿಕವಾಗೂ ಹೋರಾಡ್ತೀನಿ, ಕಾನೂನಾತ್ಮಕ ಹೋರಾಡ್ತೀನಿ. ಸಾವು ಬಂದ್ರು ಪರವಾಗಿಲ್ಲ. ನಿನ್ ಮನೆ ತಕ್ಕ ನಾನು ಬರ್ತೀನಿ. ಯಾಕೆಂದ್ರೆ ನೀವು ನನ್ಗೆ ರೆಸ್ಪಾನ್ಸ್ ಮಾಡಲ್ಲ. ಮನೆ ತಕ್ಕ ಬಂದ್ರೆ ಒಡಿಸ್ತೀನಿ ಬರ್ತೀನಿ ಅಂತ ಬೆದರಿಕೆ ಹಾಕಿದೀರಲ್ವಾ? ಅದೇನ್ ಮಾಡ್ತೀರಾ ಮಾಡಿ. ನಿಮ್ಮಿಂದನೇ ಸಾವು ಖಚಿತ ತಾನೆ. ಬರ್ತೀನಿ, ಅದೇನ್ ಮಾಡ್ತೀರಾ ಮಾಡಿ. ನಾನ್ ಮಾಡಿದ್ದಾದ್ರು ಮೋಸ ಏನು? ಯಾಕೆ ನಮ್ ಜೀವನ ಹಾಳು ಮಾಡಿದ್ರಿ? ಯಾಕೆ ನನಗ್ ಮದ್ವೆ ಮಾಡ್ಕೊಂಡ್ ತಾಲಿ ಕಟ್ಟಿದ್ರಿ? ಯಾಕೆ ನನ್ ಮಗು ಕೊಟ್ರಿ? ಯಾಕೆ ನನ್ನ ಲೈಫಲ್ಲಿ ಬಂದು ಯಾಕೆ ಮಾಡಿದ್ರಿ? ನನಗೆ ಸಾಮಾಜಿಕವಾಗಿ ನನಗೆ ನ್ಯಾಯ ಬೇಕು. ನಾನು ಕಾನೂನಾತ್ಮಕ ಹೋಗು, ನಂಗೆ ನ್ಯಾಯ ಬೇಕು. ಎಷ್ಟು ಸಾಧ್ಯ ಅಷ್ಟು ಹೋರಾಡ್ತೀನಿ. ನನ್ನ ಸಾವಿರ, ನನ್ನ ಉಸಿರಿರೋ ಗಂಟ ನನ್ನ ಮಗುಗೋಸ್ಕರ ನಾನು ಹೋರಾಡ್ತೀನಿ. ನಾನೊಬ್ಳು ಅನ್ಯಾಯಕ್ಕೊಳಗಾಗಿರೋಳು. ಅದೇನ್ ಮಾಡ್ತೀರಾ ಮಾಡಿ. ಅದೇನಾಗುತ್ತಾಳಿ. ನನ್ನನ್ನು ಅರೆಸ್ಟ್ ಮಾಡಿಸ್ತೀರಲ್ಲ, ಅರೆಸ್ಟ್ ಮಾಡಿಸಿ ಆಯ್ತು. ನಾ ರೆಡಿ ಆಗಿದ್ದೇನೆ. ನೀವ್ ಎಷ್ಟು ಜನಕಲ್ಲಿ ಕಂಪ್ಲೇಂಟ್ ಕೊಡ್ತೀರಾ ಕೊಡ್ಸಿ. ನೀವ್ ಎಷ್ಟು ಜನಕಲ್ಲಿ ಬೆದರಿಕೆ ಹಾಕ್ಸಿದೀರಾ. ನನ್ ಮನೆ ಹತ್ರ ಎಷ್ಟು ಜನ ಬಂದಿದ್ದಾರೆ ನನ್ನ ಹೊಡೆಯಕ್ಕೆ. ಎಷ್ಟು ಜನ ನನಗೆ ಹೊಡೆದಿದ್ದೀರಾ. ಎಲ್ಲ ನನ್ನ ಹತ್ರ ಸಾಕ್ಷಿ ಇದೆ. ಅದೇನ್ ಮಾಡ್ತೀರಾ ಮಾಡಿ. ನಾನು ಸಿದ್ಧಳಾಗಿದ್ದೀನಿ ಮಾಡಿ. ನನ್ನಂತೆಲ್ಲ ನೀವು ನೋವು ಕೊಟ್ರಲ್ಲ, ನಿಮ್ಗೆ ಯಾವತ್ತು ಒಳ್ಳೇದಾಗಲ್ಲ. ಆದ್ರೂ ನಾನು ಅದೇನ್ ಮಾಡ್ತೀರಾ ಮಾಡಿ. ನನ್ನ ಶಾಪ ನಿನ್ ತಟ್ಟೆ ತಟ್ಟುತ್ತೆ. ನಾನ್ ನಿಮ್ಮನ್ ಮಾತ್ರ ಬಿಡಲ್ಲ. ನನ್ಗೆ ಅನ್ಯಾಯ ಆಯ್ತು ನಿಮ್ಮಿಂದ. ದುಡ್ಡಿಂದಲೇ ನಮ್ಮ ನಡೀತೀರಾ. ದುಡ್ಡು ಎಲ್ಲರಿಗೂ ಕೊಡ್ತೀರಾ. ನೀವೇ ಹೇಳ್ತೀರಾ ಹೋಗಳಿಗೆ ನಾನು ಇಷ್ಟು ಕೊಟ್ಬಿಟ್ಟು ಬಂದೆ, ಲಾಡ್ಜ್ಗೆ ಹೋದೆ, ಅವಳಿಗೆ ಇಷ್ಟು ಕೊಟ್ಬಿಟ್ಟು ಬಂದೆ ಅಂತ ನೀವೇ ಎಷ್ಟೋ ಸಲ ಸತ್ಯ ಒಪ್ಕೊಂಡಿದ್ದೀರಾ. ಅವ್ರಿಗೂ ನಮಗೂ ಏನು ವ್ಯತ್ಯಾಸ ಆಗಲ್ಲ ನಿಮ್ ಪ್ರಕಾರ? ನೀವ್ ಹಂಗ್ ಮಾಡೋರಂಗೆ ದುಡ್ಡು ಕೊಟ್ಟಿರ್ಬೋದಿತ್ತ. ದುಡ್ಡು ಕೊಟ್ಕೊಂಡು ನಿಮ್ ಬಡಗ್ ನೀವ್ ಇರ್ಬೋದಿತ್ತಲ್ವಾ? ಮಗು ಕೊಡ್ಬೋದಿತ್ತಲ್ವಾ? ಮಗು ಬೇಡ ಅಂತ ಎಷ್ಟು ಸಲ ಹೇಳಿದ್ರು. ಯಾಕೆ ಮಗು ಬೇಕು? ನೀನ್ ದುಡ್ಡು ಕಿತ್ಕೊಂಡು ನನ್ನ ಬಿಟ್ಟು ಹೋಗ್ಬೇಕು ಅಂತ ಇದ್ದೀಯ ಅಂತ ಯಾಕೆ ನಂಗೆ ಚುಚ್ಚಿ ಮಾತಾಡಿ ಮಗು ಕೊಟ್ಟೆ? ನಾನು ಬಿಡಲ್ಲ. ನನ್ನ ಕನ್ಯಾಯ ಆಗ್ಬಿಟ್ಟಿದೆ. ನಾನು ನನ್ನ ನ್ಯಾಯಕ್ಕೋಸ್ಕರ ಏನೆಲ್ಲ ಸದ್ಯ ಮಾಡ್ತೀನಿ. ನಿಮ್ಮ ಹತ್ರ ದುಡ್ಡಿದೆ ತರ ಎಷ್ಟು ಜನ ಗ್ಯಾಂಗ್ ಕರ್ಕೊಂಡು ನೀವೇನ್ ಮಾಡ್ತೀರಾ ಮಾಡಿ. ನಾನು ಒಬ್ಳೆ ಹೋರಾಡ್ತೀನಿ. ಎಸ್, ನೋಡಿದ್ರಲ್ಲ ವೀಕ್ಷಕರೇ. ಈಗ ಹೆಣ್ಣು ಮಗಳು ಮಾತಾಡಿರುವಂತಹ ಮಾತುಗಳನ್ನ ನೋಡ್ತಾ ಇದ್ರೆ ಇಂತಹ ಕಟುಕರು ಇರ್ತಾರಾ, ಅಥವಾ ಅವ್ರಿಗೇನು ಮನುಷ್ಯತ್ವ ಅನ್ನೋದೇ ಇರೋದಿಲ್ವಾ? ಇಷ್ಟು ಮೃಗೀಯವಾಗಿ ವರ್ತನೆ ಮಾಡ್ತಾರಾ ಅನ್ನೋದು ಎಲ್ರಿಗೂ ಕೂಡ ಅನ್ಸುತ್ತೆ. ಎಸ್, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ನೀವು ಕಾಮೆಂಟ್ ಮೂಲಕ ತಿಳಿಸಬಹುದಾಗಿದೆ. ಎಸ್, ಇದಾಗುತ್ತೆ ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.